सरस्वती नमस्तुभ्यं वरदे कामरूपिणे विद्यारंभं करिष्यामि सिद्धिर्भवतु मे सदा. Good morning, respected headmaster, teachers and my dear friends. A warm welcome to each and everyone present here today. We have gathered here on this very special occasion to bid farewell to our dear senior from class 7th. Today is a day full of emotion, happiness, excitement and of course a little sadness as we say goodbye to those we have shared so many memories with. ನಮ್ಮ ಈ ಶಾಲೆ ಜ್ಞಾನದ ಗೂಡು. ಈ ಜ್ಞಾನದ ಗೂಡು ಪುಟ್ಟು ಗೂಡಿಗೆ ನಾವೆಲ್ಲರೂ ನೂರಾರು ಕನಸುಗಳನ್ನು ಹೊತ್ತು ಬಂದವರು. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಸಾವಿರಾರು ನೆನಪುಗಳ ಗೋಪುರವನ್ನು ಕಟ್ಟಿಕೊಂಡು ಹೊರಟಿದ್ದಾರೆ ನಮ್ಮ 7ನೇ ತರಗತಿಯ ವಿದ್ಯಾರ್ಥಿಗಳು. ಆ ಸುಂದರ ನೆನಪುಗಳ ಗೋಪುರ ಜೊತೆಗೆ ನಮ್ಮ ಒಂದು ಬೀಳ್ಕೊಡುಗೆ ಸಮಾರಂಭ 2024-25ನೇ ಸಾಲಿನ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ. ಊರಿ ಮೀಟಿದವ ಭವಾತಿ ದಾಟಿದವ ತಂಬೂರಿ ಮೀಟಿದವ ನಮ್ಮಲ್ಲಿರುವ ಅನ್ನನ ಕೊಂಡು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. 25ನೇ ಸಾಲಿನ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶ್ರೀಯುತ ರಾಜೀವ್ ಪಾಟೀಲ್ ಅವರಿಗೂ ಆತ್ಮೀಯವಾದ ಸ್ವಾಗತ. ಪರಿಸರ ಮತ್ತು ಶಿಕ್ಷಕರನ್ನು ಹಾಗೂ ನಮ್ಮ ಎಲ್ಲ ಗುರುಮಾತೆಯರನ್ನು 7ನೇ ತರಗತಿ ವಿದ್ಯಾರ್ಥಿಗಳು ಪ್ರೀತಿಸುತ್ತಾರೆ ಮತ್ತು ಗೌರವಿಸುತ್ತಾರೆ. ಕಚ್ಚಾ ಮಣ್ಣಿಗೆ ಸ್ವಚ್ಛ ರೂಪ ಕೊಡುವ ಶಿಲ್ಪಿ ನಮ್ಮ ಈ ಗುರುಗಳು. ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯ ಇಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಎಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರು ಇಲ್ಲದಿದ್ದರೆ ಮೇಲಿನ ಈ ಯಾರೂ ಇಲ್ಲ. ಕೊಡುಗೆ ದಿನ ನಮಗೆ ದುಃಖ ಆಗ್ತಿದೆ, ಯಾಕೆಂದ್ರೆ ಎಲ್ಲ ಶಿಕ್ಷಕರನ್ನ ಎಲ್ಲ ಗೆಳೆಯರು ಬಿಟ್ಟು ಹೋಗ್ಬೇಕು. ನಮ್ಮ ಎಲ್ಲ ಟೀಚರ್ ನಮಗೆ ಎಲ್ಲ ರೀತಿ ಭಾಳ ಸಹಾಯ ಮಾಡ್ಯಾರು. ನಮ್ಮ ಮಾನಸಿಕ ಅಭಿವೃದ್ಧಿಗೆ ದೈಹಿಕ ಅಭಿವೃದ್ಧಿಗೆ ಭಾಳ ಸಹಾಯ ಮಾಡ್ಯಾರು. ಎಲ್ಲ ದೋಸ್ತರನ್ನ ಭಾಳ ಮಿಸ್ ಮಾಡ್ಕೊತೇನೆ. ಹಂಗೆ ಥ್ಯಾಂಕ್ ಯು ಸೋ ಮಚ್ ಮೈ ಆಲ್ ಡಿಯರ್ ಟೀಚರ್ಸ್, ಮಿಸ್ ಯು ಆಲ್. ತಾಯಿ ಉಸಿರು ಕೊಡುತ್ತಾಳೆ, ತಂದೆ ಹೆಸರು ಕೊಡುತ್ತಾನೆ, ಆದರೆ ಗುರುಗಳು ಉಸಿರು ಇರುವವರೆಗೂ ಹೆಸರು ಉಳಿಸಿಕೊಳ್ಳಲು ವಿದ್ಯೆ ಕೊಡುತ್ತಾರೆ. ಎಲ್ಲರಿಗೂ ಒಂದು ಕನಸು ಇದೆ. ಈ ಕನಸು ಇನ್ನೆಷ್ಟು ನನಸು ಮಾಡಲು ಸಮರ್ಥಕನಾಗಿ ಮಾಡಲು ನಮ್ಮ ಶಿಕ್ಷಕರು ಹಾಗೂ ನಮ್ಮ ಗುರುಗಳು ಇನ್ನಷ್ಟು ಅಭಿವೃದ್ಧಿಗೆ ಮಾಡಿದ್ದಾರೆ. ತಾಯಿಯೇ ಮೊದಲನೆಯ ಗುರು ಹಾಗೂ ಮನೆಯ ಮೊದಲನೆಯ ಪಾಠಶಾಲೆ ಎಂದು ಹೇಳಿಕೊಟ್ಟರು ಮತ್ತು ಕ್ರೀಡಾಕೂಟದಲ್ಲಿಯೂ ಕೂಡ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಹುಡುಗರಿಗೆ ಹೇಳುವುದಂದ್ರೆ ಒಂದೇ, ಯಾರು ಹೊಂಟೀರಿ ಅವ್ರ ಸಾಲಿ ಮರಿಬೇಡ್ರಿ, ಯಾರು ಇದ್ದೀರಿ ಅವ್ರ ಅನ್ನಗಳು ಮರಿಬೇಡ್ರಿ. ಅರ್ಥ ಆಗ್ತದೆ? ಯಾರು ಹೊಂಟಿದಿರಲ್ಲ ಅವ್ರು ಸಾಲಿ ಮರೆಯೋಂಗಿಲ್ಲ, ಒಟ್ಟ ಮರೆಯೋಂಗಿಲ್ಲ. ಯಾಕಂದ್ರೆ ಮಣಿ ಬಿಟ್ಟು ಹೊರಗೆ ಬಂದುಗಳೇ ಕಾಲಿಟ್ಟುಕೊಳ್ಳೆ ವಿದ್ಯೆ ಅನ್ನೋ ಶಬ್ದವನ್ನು ಪ್ರಾರಂಭಿಸಿದ್ದು ಲಿಖಿತ ರೂಪದಲ್ಲಿ ಅಂದರೆ ಶಾಲೆಯಲ್ಲಿ. ಇದಕ್ಕೆ ಹೆಚ್ಚಿನ ಅಭ್ಯಾಸ ಮಾಡಿ ಮನನ ಮಾಡಿಕೊಂಡಿದ್ರೆ ನಮ್ಗೆ ಒಳ್ಳೆ. RCB ಟೀಮ್ದೊಳಗೆ ಯಾರು ಭಾರಿ ಅದಾರಪ್ಪ ಅಂದ್ರೆ ಎಲ್ಲರೂ ಹೇಳ್ತಾರೆ, ಯಾರಂದ್ರೆ ನೋಡಿ ನೋಡಿ ನೋಡಿ. ಸೊ ಹಂಗ ನಿಮ್ಮ ಶಾಲೆ ಒಳಗ ಕೆಲವೊಂದು ವಿಷಯಗಳನ್ನ ಹೆಂಗ ನೀವು ಇದು ನೆನಪಿಡಿದ್ರಲ್ಲ, ಬುಕ್ ತೆಗೆದು ಓಪನ್ ಮಾಡಿ ಫುಲ್ ಡೀಪ್ ಆಗಿ ಸ್ಟಡಿ ಮಾಡಿದ್ರಿ ಅಂತಂದ್ರ ನಾಳೆ ನಿಮ್ಮನ್ನ ನೋಡಿ ಈ ಶಾಲೆಗೆ ಮತ್ತೆ ಅಡ್ಮಿಷನ್ ಬರಬೇಕು. ಇಲ್ಲ, ನೀವು ಮುಂದಿನ ವರ್ಗವನ್ನ ಕಲಿಬೇಕು. 10ನೇ ತರವಾಗಿ ನಾವು ನಿಮ್ಮನ್ನು ಮಾಡ್ತಿದ್ವಿ. ಮುಂದಿನ ವರ್ಗಕ್ಕೆ ಹೋಗಿ 8ನೇ ವರ್ಗ, 9ನೇ ವರ್ಗ, 10ನೇ ವರ್ಗ ಹೋಗಿ ಮುಂದೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ ಅಂತ ನಾವು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀವಿ. ನಾವು ಮಕ್ಕಳಲ್ಲಿ ಒಳ್ಳೊಳ್ಳೆ ಉತ್ತಮ ಆದರ್ಶಗಳನ್ನ ಬೆಳೆಸಬೇಕು ಅನ್ನುವಂಥ ಒಂದು ಕನಸನ್ನ ಇಟ್ಕೊಂಡು ಎಲ್ಲ ಶಿಕ್ಷಕರು ಬಂದಿರ್ತಾರೆ. ಅದೇ ರೀತಿ ನಮ್ಮದು ಒಂದು ಆಸೆ, ಕನಸು ನನ್ನದು. ಅದರಲ್ಲಿ ನಾನು ಶಿಕ್ಷಕ ವೃತ್ತಿಯನ್ನು ಸ್ವೀಕರಿಸಬೇಕು ಅಂತೇಳಿ ಅದರಲ್ಲಿ ಈಗ ನಿಮ್ಮನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳನ್ನ ನಾನು ಪಡೆದಿದ್ದೇನೆ. ನಾವು ಹೇಳುವ ಬುದ್ಧಿ ಮಾತಲ್ಲಿ ಒಳಗೆ ಏನಿದೆ ಅಂತ ನೀವು ಇಣಿಕಿ ನೋಡಿದ್ರೆ ಆವಾಗ ನಿಮ್ಗೆ ಏನ್ ಸಿಗ್ತದೆ ಅಲ್ಲಿ? ವಜ್ರಗಳು. ಪ್ರತಿಯೊಬ್ಬ ಗುರುವು ಮಕ್ಕಳಿಗೆ ಏನ್ ಮಾಡ್ತಾರೆ? ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನ ನಿಮಗೀಗ ಕಹಿ ಅನ್ನಿಸ್ಬೋದು, ಆದ್ರೆ ನೀವು ದೊಡ್ಡವರಾದಾಗ ಅದೇ ನಿಮಗೆ ಸಿಹಿ ಅನ್ನಿಸ್ತದೆ. ಒಂದು ಚರ್ಚೆ ಮಾಡಿ ಅವರ ಸಮಗ್ರವಾದಂಥ ಪ್ರತಿಯೊಂದು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು
ಎಲ್ಲರ ಒಂದು ಸಹಮತದಿಂದ ಒಬ್ಬನ್ನ ನಾವು ಆದರ್ಶ ವಿದ್ಯಾರ್ಥಿ ಅಂತ ಘೋಷಣೆ ಮಾಡಲಿಕ್ಕೆ ಪಟ್ಟಿ ರೆಡಿ ಮಾಡಿಕೊಂಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಆದರ್ಶ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮೊಳಗೆ ಒಬ್ಬ ಆದರ್ಶ ವಿದ್ಯಾರ್ಥಿ, ಅವನೇ ಕುಮಾರ್ ಕಿಶನ್ ಖೋತ್. ಇಪ್ಪತ್ನಾಲ್ಕು 25ನೇ ಸಾಲಿನ ಬಿಲ್ ಕೊಡುವ ಸಮಾರಂಭಕ್ಕೆ ಭಾಗವಹಿಸಿದ ಎಲ್ಲ ಗಣ್ಯರಿಗೂ, ಶಿಕ್ಷಕರಿಗೂ, ಮಕ್ಕಳಿಗೂ ಹಾಗೂ 7ನೇ ತರಗತಿ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.